ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ಸ್ವಾಗತ. ನಾವಿವತ್ತು ಖ್ಯಾತ ಜ್ಯೋತಿಷಿಗಳಾದಂತಹ ಶ್ರೀಪತಿ ಭಟ್ ಆಚಾರ್ಯ ಗುರೂಜಿ ಅವರೇ ನಮ್ ಜೊತೆ ಇದ್ದಾರೆ. ನಮಸ್ಕಾರ ಗುರುಜಿ. ನಮಸ್ಕಾರ. ಜೂನ್ ತಿಂಗಳ ರಾಶಿ ಭವಿಷ್ಯವನ್ನು ನೋಡೋಣ. ಎರಡನೆಯ ರಾಶಿ ವೃಷಭ ರಾಶಿ. ವೀಕ್ಷಕರೇ, 2026 ಜೂನ್ ತಿಂಗಳದ ಮಾಸ ಭವಿಷ್ಯವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವೀಕ್ಷಕರೇ, ಜೂನ್ ತಿಂಗಳದ ವೃಷಭ ರಾಶಿಯ ಫಲಾಫಲಗಳು ಚಿಂತನೆ ಮಾಡ್ತಕ್ಕಂಥದ್ದು ನಿಮಗೂ ಕೂಡ ಒಂಥರ ಕುತೂಹಲಕಾರಿ. ನಿಮ್ಮ ಭವಿಷ್ಯ ಹೇಗಿದೆ, ಜೂನ್ ತಿಂಗಳಲ್ಲಿ ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಬಹುದಾ, ಬಿಡಬಹುದಾ, ಅಥವಾ ಲಾಭ ನಷ್ಟನ, ಯಾವ ತರದ್ದು ಏನಾದ್ರೂ ಒಳ್ಳೆಯ ವಿಚಾರ ಇದೆಯಾ ಹೇಳ್ತಕ್ಕಂಥದ್ದೆಲ್ಲ ನಾವು ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಹಾಗಾದ್ರೆ ಈ ಗ್ರಹಗಳ ಫಲಾಫಲಗಳನ್ನ ನಾವು ಚಿಂತನೆ ಮಾಡಬೇಕು. ಯಾವ ಗ್ರಹ ಎಲ್ಲಿದೆ, ಯಾರಿಗೆ ಏನೆನ್ನ ಫಲವನ್ನ ಕೊಡುತ್ತೆ ಹೇಳ್ತಕ್ಕಂಥದ್ದು. ಹಾಗಾದ್ರೆ ವೃಷಭ ರಾಶಿಯಾಧಿಪತಿ ಶುಕ್ರ. ಎಜುಕೇಶನ್ ಬಗ್ಗೆ ಹೇಗಿದೆ ವೃಷಭ ರಾಶಿಯವರಿಗೆ? ವಿದ್ಯೆ ಕಾರಕ ಹೇಳತಕ್ಕಂಥದ್ದು. ನೋಡಿ, ವೃಷಭ ರಾಶಿಯವರಿಗೆ ವಿದ್ಯೆ ಹೇಳತಕ್ಕಂಥದ್ದು, ವಿದ್ಯೆ ಕೊಡತಕ್ಕಂತಹ ಗುರು ಹೇಳತಕ್ಕಂಥವನು ಕರ್ಕಾಟಕ ರಾಶಿಯಲ್ಲಿದ್ದಾನೆ. ವಿದ್ಯೆ ತುಂಬಾ ಚೆನ್ನಾಗಿ ಆಗತ್ತೆ ಹೇಳ್ತಕ್ಕಂಥ, ಅಂದ್ರೆ ಮಹಾಗುರುವಿನ ಒಂದು ಕೃಪೆ ಹೇಳ್ತಕ್ಕಂಥದ್ದು. ಈ ಕೃಪೆಯಿಂದ ವಿದ್ಯೆ ಸಂಪತ್ತು ಜಾಸ್ತಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಒಂದು ಮಧ್ಯ ಭಾಗಕ್ಕಿಂತಲೂ ಒಂದು ಉತ್ತಮ ಭಾಗಕ್ಕೆ ಹೋಗುವಂತಹ ಹೆಚ್ಚು ಅವಕಾಶಗಳಿದೆ ವಿದ್ಯೆಯಲ್ಲಿ ಇರತಕ್ಕಂಥದ್ದು. ಆಮೇಲೆ ಕೆಲವೊಂದಷ್ಟು ನಿಮ್ಮ ಮನಸ್ಸಿನಲ್ಲಿ ಗೊಂದಲ ಇರಬಹುದು. ನಾ ತುಂಬಾ ಓದ್ತೇನೆ, ನೆನಪಿನ ಶಕ್ತಿ ಇರಲ್ಲ ಹೇಳ್ತಕ್ಕಂಥದ್ದು. ಆದಷ್ಟು ದೇವಮೂಲೆಯಲ್ಲಿ ಕೂತ್ಕೊಂಡು ಉತ್ತರಾಭಿಮುಖವಾಗಿ ಮಾಡಿಕೊಂಡು ಓದಿದ್ರೆ ತುಂಬಾ ಚೆನ್ನಾಗಿ ವಿದ್ಯೆ ಜಾಸ್ತಿ ಇಂಪ್ರೂವ್ ಆಗತ್ತೆ, ನೆನಪಿನ ಶಕ್ತಿ ಜಾಸ್ತಿ ಆಗತ್ತೆ, ಸರಸ್ವತಿಯ ಅನುಗ್ರಹ ಕೂಡ ಜಾಸ್ತಿ ಆಗತ್ತೆ. ಆರೋಗ್ಯ ಹೇಗಿದೆ ಗುರುಜಿ ವೃಷಭ ರಾಶಿಯವರಿಗೆ? ನೋಡಿ, ಆರೋಗ್ಯವನ್ನು ಕೊಡ್ತಕ್ಕಂತಹ ಒಂದು ಗ್ರಹ ಹೇಳತಕ್ಕಂತಹದ್ದು. ಇವಾಗ ಏನಾಗತ್ತೆ, ಈ ರಾಹು ಮತ್ತು ಕೇತು ಮತ್ತು ಶನಿಯ ಪ್ರಭಾವ. ಈ ರಾಹು ಗ್ರಹ ಕುಂಭ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಶನಿ ಗ್ರಹವು ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ದು, ಹಾಗೆ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲೇನಾಗುತ್ತೆ, ವೃಷಭ ರಾಶಿಯವರಿಗೆ ಶನಿ ಬಂದು 11ನೇ ಮನೆ ಆಗಿರುತ್ತೆ, ರಾಹು ಬಂದು 10ನೇ ಮನೆ ಆಗಿರುತ್ತೆ. 10ನೇ ಮನೆ ಕರ್ಮಸ್ಥಾನ ಅಂತ ಹೇಳ್ತಕ್ಕಂಥದ್ದು. ಕರ್ಮ ಅಂದ್ರೇನು? ನಮ್ಮ ಹಿಂದಿನ ಜನ್ಮದ ಫಲಾಫಲಗಳು ಇರತಕ್ಕಂಥದ್ದು. ಶರೀರದಲ್ಲಿ ವಾತ, ಪಿತ್ತ, ಕಫ ಇವೆಲ್ಲವೂ ಕೂಡ ಸೇರಿಕೊಂಡು ಹಠಾತ್ತನೆ ತಿಂಗಳದ ಮಧ್ಯಭಾಗ ವೈದ್ಯಕೀಯ ಚಿಕಿತ್ಸೆಯನ್ನ ಪಡೆಯುವಂಥದ್ದು, ಶರೀರಕ್ಕೆ ಸಂಬಂಧಪಟ್ಟಂತ ನೋವುಗಳು ಇವೆಲ್ಲವೂ ಕೂಡ ಉಂಟಾಗತ್ತೆ. ಆದರೆ ನೀವು ಕೆಲವೊಂದಷ್ಟು ಆಹಾರ, ಕೆಲವೊಂದಷ್ಟು ವಿಹಾರ, ಅದಕ್ಕೆ ಸಂಬಂಧಪಟ್ಟಂಥದ್ದೆಲ್ಲವೂ ಕೆಲವೊಂದಷ್ಟು ಒಂದು ಲಿಮಿಟ್ ಅಲ್ಲಿ ಉಪಯೋಗಿಸಿದರೆ ನಿಮ್ಮ ಶರೀರ ಸೌಖ್ಯವಾಗಿರುತ್ತೆ ಹೇಳತಕ್ಕಂಥದ್ದು. ರಾಹು ಚೆನ್ನಾಗಿಲ್ಲದ ಕಾರಣ ರಾಹುವಿನ ಸ್ತುತಿ ಮಂತ್ರವನ್ನ ಪಠನೆ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಾಗತ್ತೆ. ಹಾಗೆ ಶರೀರಕ್ಕೆ ವಾತ, ಪಿತ್ತ ಮತ್ತು ಕಫ ಈ 3 ವಿಚಾರಕ್ಕೆ ಸೂರ್ಯ ಭಗವಾನನ್ನ, ಸೂರ್ಯನ ಸ್ತೋತ್ರವನ್ನ ಪಠನೆ ಮಾಡಿದ್ರೆ ನಿಮ್ಮ ಆರೋಗ್ಯ ಸಮಸ್ಯೆ ದೂರವಾಗತ್ತೆ, ಒಳ್ಳೇದಾಗತ್ತೆ. ಈಗ ನೆಕ್ಸ್ಟ್ ಬಿಸ್ನೆಸ್ ಮತ್ತೆ ಜಾಬ್. ಬಿಸ್ನೆಸ್ ಸಂಬಂಧಪಟ್ಟಂತದ್ ವಿಚಾರ ಅಂತ ಕೇಳಿದ್ರೆ ಇದಕ್ಕೆ ಶುಕ್ರ ತುಂಬಾ ಚೆನ್ನಾಗಿರ್ಬೇಕು, ಅಥವಾ ಶುಕ್ರ ದಶೆ ನಡೀತಾ ಇರಬೇಕು. ಶುಕ್ರ ದಶೆ ಯಾರಿಗಾದ್ರೂ ಈಗ ಪ್ರೆಸೆಂಟು ಶುಕ್ರ ದಶೆ ಏನಾದ್ರೂ ಪ್ರಾರಂಭ ಆಗ್ತಾ ಇದ್ರೆ ಜಾಬು ಒಳ್ಳೆ ರೀತಿಯಲ್ಲಿ ಹೊಸ ಕೆಲಸ ಸಿಗತಕ್ಕಂಥದ್ದು, ಸ್ಯಾಲ್ರಿಯಲ್ಲಿ ಇಂಪ್ರೂವ್ಮೆಂಟ್ ಆಗತಕ್ಕಂಥದ್ದು, ಸ್ಥಾನ ಪಲ್ಲಟ ಆಗತಕ್ಕಂಥದ್ದು, ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡತಕ್ಕಂಥದ್ದು, ಸರ್ಕಾರ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗತಕ್ಕಂಥದ್ದು ಈಗ ಶುಕ್ರ ದಶೆ ನಡೀತಾ ಇದ್ರೆ ಮಾತ್ರ ಹೇಳ್ತಾ ಇರೋದು. ಅದೇ ಏನಾದ್ರೂ ರಾಹು ದಶೆ ನಡೀತಾ ಇದ್ರೆ ಅಥವಾ ಕೇತು ದಶೆ ನಡೀತಾ ಇದ್ರೆ ಜಾಬ್ ಅನ್ನ ಕಳೆದುಕೊಳ್ಳುವಂಥದ್ದು ಕೂಡ ಸಾಧ್ಯತೆ ಇದೆ. ಅವೆಲ್ಲವೂ ಯೋಗಗಳ ಮೇಲೆ ಹೋಗುತ್ತೆ. ಒಟ್ಟಿನಲ್ಲಿ ಜನರಲ್ ಆಗಿ ಹೇಳೋದಿದ್ರೆ
ಶುಕ್ರ ದಶೆ ನಡೀತಾ ಇದ್ರಂತೂ ತುಂಬಾ ಚೆನ್ನಾಗಿ ಜಾಬ್ ಸಿಗತ್ತೆ, ಒಳ್ಳೇದಾಗತ್ತೆ. ಮತ್ತೆ ಫಿಲಂ ಫೀಲ್ಡ್ ಇರೋರ್ಗೆ ಏನೇನ್ ವಿಚಾರ ಇದೆ ಹಾ, ಗುರೂಜಿ? ಧಾರಾವಾಹಿ, ಹ್ಮ್. ಸಾಹಿತ್ಯ, ಹಾಗೆ ಕ್ಯಾಮ್ರಾ, ಹಾಗೆ ಡಿಜಿಟಲ್ ಮಾರ್ಕೆಟಿಂಗು, ಹಾಗೆ ನಟ ನಟಿಯರಿಗೆ, ಹಾಗೆ ಬರಹಗಾರರಿಗೆ, ಇವರಿಗೆಲ್ಲರಿಗೂ ಕೂಡ ಶುಕ್ರ ಫೇವರೇಬಲ್ ಆಗಿದ್ದರಿಂದ ಕಲೆ, ಸಂಗೀತ, ಸಾಹಿತ್ಯ, ಸಿನಿಮಾದಲ್ಲಿ ಹಾಡು ಹಾಡುವಂಥವ್ರು ಇರ್ಬೋದು, ಸಿನಿಮಾದಲ್ಲಿ ಕ್ಯಾಮ್ರಾ ತಗೊಳ್ಳುವಂಥದ್ದು ಇರ್ಬೋದು, ಫೋಟೋಗ್ರಫಿ, ವಿಡಿಯೋ ಮಾಡ್ತಕ್ಕಂಥದ್ದು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತ ಡಿಜಿಟಲ್ ಗ್ರಾಫಿಕ್ಸ್ ಸಂಬಂಧಪಟ್ಟಂಥದ್ದು ಇರ್ಬೋದು, ಈ ತರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ಹೆಚ್ಚು ದ್ವಿಗುಣ ಲಾಭವು ಕೂಡ ಬರುತ್ತೆ. ನಟ ನಟಿಯರಿಗೂ ಕೂಡ ಒಳ್ಳೆ ಕೀರ್ತಿ, ಯಶಸ್ಸು, ಪ್ರಶಸ್ತಿ, ಪುರಸ್ಕಾರ, ಜನ ಮತ್ತು ಧನ ಇವು ಎರಡೂ ಕೂಡ ಹೆಚ್ಚೆಚ್ಚು ಸಿಗ್ತಾ ಇದೆ. ಈಗ ಮೇನ್ ಇಂಪಾರ್ಟೆಂಟ್ ಆಗಿರುವಂತದ್ದು ಕೃಷಿಕರಿಗೆ ವಿಚಾರ ಶುಭ ಇದೆಯಾ ಅಶುಭ ಇದೆಯಾ? ಹಾ, ಕೃಷಿಕರಿಗೆ ನೋಡಿ ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತೆ. ಹಾಗೆ ದವಸ ಧಾನ್ಯಗಳನ್ನ ಸಂತೋಷಮಯವಾಗಿ ಬಿತ್ತನೆಯನ್ನ ಮಾಡ್ತಕ್ಕಂಥವ್ರು, ಕೃಷಿಕರಿಗೆ ಒಂದು ಉಲ್ಲಾಸ, ಉತ್ಸಾಹ ಭರಿತವಾಗಿರ್ತಕ್ಕಂಥ ಜೀವನ ಹೇಳತಕ್ಕಂಥದ್ದು ಸೂಚಿಸುತ್ತೆ. ರಾಜಕೀಯ ರಂಗದಲ್ಲಿ ವಿಚಾರ? ರಾಜಕೀಯ ರಂಗದಲ್ಲಿ ಸ್ಥಿರವಾಗಿರುತ್ತೆ, ಯಾವುದೇ ತರದಲ್ಲೂ ತೊಂದರೆಗಳಿಲ್ಲ ಹೇಳತಕ್ಕಂಥದ್ದು ವೃಷಭ ರಾಶಿಯವರಿಗೆ. ಆದ್ರೂ ಕೂಡ ಅಧಿಕಾರಿ ವರ್ಗದವರಿಗೆ ಸ್ವಲ್ಪ ಒತ್ತಡಗಳು, ವರ್ಕ್ ಪ್ರೆಷರ್ ಇರಬಹುದು, ಅಥವಾ ಬೇರೆ ಬೇರೆ ಮೇಲಧಿಕಾರಿಗಳಿಂದ ಕಿರುಕುಳ ಇರಬಹುದು, ಅಥವಾ ಶತ್ರುಗಳ ಬಾಧೆ ಇರತಕ್ಕಂಥ ಇರಬಹುದು. ಸೊ ಇವೆಲ್ಲವೂ ಕೂಡ ಇರುತ್ತೆ. ಅದು ನಿಮ್ಮ ನಿಮ್ಮ ದಶಾಸಂಧಿಗಳ ಅನುಸಾರವಾಗಿ, ದಶಾಸಂಧಿಗಳ ಯೋಗದ ಅನುಸಾರವಾಗಿ ಅವೆಲ್ಲವೂ ಕೂಡ ಫಲಾಫಲಗಳನ್ನ ನಿರ್ಣಯ ಮಾಡ್ತಕ್ಕಂಥದ್ದು. ಮತ್ತೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಹಣಕಾಸಿನ ವಿಚಾರ ಹೇಗಿದೆ ಗುರುಜಿ? ಹಾ, ವೃಷಭ ರಾಶ್ಯಾಧಿಪತಿ ಶುಕ್ರ ಉಚ್ಚನಾಗಿದ್ದು, ಅಂದ್ರೆ ಜೂನ್ ತಿಂಗಳಲ್ಲಿ ಒಂದು ವಿಶೇಷವಾಗಿ ಶನಿಯ ಕೃಪೆ ಹೇಳತಕ್ಕಂಥದ್ದು. ವೃಷಭ ರಾಶಿಯವರಿಗೆ 11ನೇ ಮನೆ ತುಂಬಾ ಬಲಿಷ್ಠವಾಗಿರ್ತಕ್ಕಂಥದ್ದು. ಈ ಒಂದು ಯೋಗದಿಂದ ಖಂಡಿತವಾಗಿಯೂ ಹಣದ ವಿಚಾರ ತುಂಬಾ ಚೆನ್ನಾಗಿ ಅನುಗ್ರಹ ಆಗ್ತಾ ಇರತಕ್ಕಂಥದ್ದು, ಬಲಿಷ್ಠವಾಗ್ತಾ ಇರತಕ್ಕಂಥದ್ದು. ಆದ್ರಿಂದ ಎಲ್ಲ ರೀತಿಯೂ ಕೂಡ ಅನುಗ್ರಹವಾಗತ್ತೆ, ಹಣಕಾಸಿನ ಸಮಸ್ಯೆಯೂ ಕೂಡ ದೂರವಾಗುತ್ತೆ. ಅದು ಕೆಲವೊಮ್ಮೆ ನಿಮ್ಮ ಜಾತಕದಲ್ಲಿ ಬರ್ತಕ್ಕಂಥ ದಶಾಸಂಧಿ ಅಥವಾ ನವಾಂಶ ಸಂಧಿ, ಹೀಗೆ ಬೇರೆ ಬೇರೆ ತರದ ಏನಾದ್ರೂ ಸಮಸ್ಯೆಗಳು ಅಥವಾ ಇದ್ರೆ ಅವು ಏರುಪೇರು ಆಗ್ತಾ ಇದೆ, ಅದನ್ನೆಲ್ಲ ಸ್ವಲ್ಪ ನೋಡ್ಕೊಂಡ್ರೆ ಪರಿಹಾರ ಸಿಗತ್ತೆ ಹೇಳತಕ್ಕಂಥದ್ದು. ಮತ್ತೆ ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಮಹಿಳೆಯರಿಗೆ ಯಾವ ರೀತಿ ಪ್ರಭಾವ ಇದೆ? ಹಾ, ಮಹಿಳೆಯರಿಗೆ ಹೇಳತಕ್ಕಂಥದ್ದು ಅಂದ್ರೆ ವೃಷಭ ರಾಶಿಯ ಮಹಿಳೆಯರು, ಯಾರ್ದು ವೃಷಭ ರಾಶಿ ಇರುತ್ತೋ ಅಂತಹ ಒಂದು ಸ್ತ್ರೀಯರಿಗೆ ಹೇಗಿರುತ್ತೆ ಹೇಳ್ತಕ್ಕಂಥದ್ದು. ಅಂದ್ರೆ ಮದುವೆ ಆಗ್ಲಿಲ್ಲ ಹೇಳತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ವೃಷಭ ರಾಶಿಯವರಿಗೆ ವಿವಾಹ ಆಗತ್ತೆ. ಆಮೇಲೆ ಎಷ್ಟೋ ಒಂದು ಸಂದರ್ಭದಲ್ಲಿ ಗಂಡ ಹೆಂಡತಿ ಕಿತ್ತಾಡ್ಕೊಂಡಿರ್ತಾರೆ, 6 ತಿಂಗಳು 1 ವರ್ಷ ಮನೆ ಬಿಟ್ಟು ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಯೋಗದ ಒಂದು ಪ್ರಭಾವದಿಂದ ಮತ್ತೆ ಗಂಡ ಹೆಂಡತಿಯ ಸಂಬಂಧ ಗಟ್ಟಿ ಆಗತಕ್ಕಂಥದ್ದು, ಸಂತೋಷದಾಯಕವಾಗಿರ್ತಕ್ಕಂಥ ಯೋಗ ಇವೆಲ್ಲವೂ ಕೂಡ ಕೂಡಿ ಬರ್ತಾ ಇದೆ. ವೃಷಭ ರಾಶಿಯವರ ಸ್ತ್ರೀಯರಿಗೆ ತುಂಬಾ ಚೆನ್ನಾಗಿ ಇದೆ ಹೇಳತಕ್ಕಂಥದ್ದು. ಮತ್ತೆ ಓವರ್ ಆಲ್ ಆಗಿ ಪುಟ್ಟದೊಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಒಂದು ಪರಿಹಾರ ಮಂತ್ರವನ್ನು? ವೃಷಭ ರಾಶಿಯವರಿಗೆ ಏನಾದರೂ ಸಮಸ್ಯೆಗಳಿದ್ದಲ್ಲಿ ಅಥವಾ ತೊಂದರೆಗಳಿದ್ದಲ್ಲಿ ಅಥವಾ ಏನಾದ್ರೂ ಒಂದ್ ರೀತಿ ಮನಸ್ಸಿಗೆ ಬೇಜಾರು, ದುಃಖಗಳಿದ್ದಲ್ಲಿ ಸ್ಮಶಾನ ಕಾಳಿಯ ದರ್ಶನವನ್ನು ಮಾಡ್ತಕ್ಕಂಥದ್ದು, ಅಲ್ಲಿ ಅರಿಶಿನ ಕುಂಕುಮ ತೆಂಗಿನಕಾಯಿಯನ್ನ ತೆಗೆದುಕೊಂಡು ಹೋಗತಕ್ಕಂಥದ್ದು, ಪೂಜೆ ಮಾಡಿಸ್ಕೊಂಡ್ ಬರ್ತಕ್ಕಂಥದ್ದು, ಅದರಿಂದ ವೃಷಭ ರಾಶಿಯವರಿಗೆ ಬಂದಂತ ಎಲ್ಲ ಕಷ್ಟಗಳು ದೂರವಾಗತ್ತೆ ಹೇಳ್ತಕ್ಕಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.